ತುಂಬ ಜನರಿಗೆ ಅವರ ಅಕ್ವೇರಿಯಂ ಸೈಜಿಗೆ ಎಷ್ಟು ಮೀನು ಇಡ್ಬೋದು ಅಂತ ಗೊತ್ತಾಗಲ್ಲ. ಸೊ ನಿಮ್ಮ ಅಕ್ವೇರಿಯಂ ಇದ್ದ ಫ್ರೆಂಡಿಗೆ ಈ ವಿಡಿಯೋವನ್ನು ಕಲಿಸಿ, ಮತ್ತು ಈ ವಿಡಿಯೋವನ್ನು ರಪಕ್ಕ ಸೇವ್ ಮಾಡಿ. ನಿಮ್ಮ ಹತ್ರ 2 ಫೀಟ್ ಟ್ಯಾಂಕ್ ಇದ್ದರೆ ಅದರಲ್ಲಿ ನೀವು 1 ಇಲ್ಲದ್ರೆ 2 ಗೋಲ್ಡ್ ಫಿಶ್ ಮಾತ್ರ ಬಿಡ್ಬೋದು. ಅದುವೇ ಏಂಜಲ್ ಫಿಶ್ ಆದರೆ 1 ಇಲ್ಲದ್ರೆ 2 ಪೇರ್ ಏಂಜಲ್ ಫಿಶ್ ನೀವು ಹಾಕ್ಬೋದು. ನಿಮ್ಮ ಹತ್ರ ಗಪ್ಪೀಸ್ ಇದ್ದರೆ 5 ರಿಂದ 8 ಗಪ್ಪೀಸನ್ನು ಸಾಕ್ಬೋದು. ನಿಮ್ಮ ಹತ್ರ ಮೋಲೀಸ್ ಇದ್ದರೆ 3 ರಿಂದ 5 ಮೋಲೀಸನ್ನು ನೀವು ಸಾಕ್ಬೋದು. ನಿಮ್ಮ ಹತ್ರ ಝೀಬ್ರೋಡ್ಯಾನೋ ಇದ್ದರೆ 6 ರಿಂದ 8 ಸಾಕ್ಬೋದು. ನಿಮ್ಮ ಹತ್ರ ಗೌರಾಮೀಸ್ ಇದ್ದರೆ 1 ರಿಂದ 2 ಸಾಕ್ಬೋದು. ನಿಮ್ಮ ಹತ್ರ ಪೋಲಾರ್ ಪ್ಯಾರಟ್ ಇದ್ದರೆ ನೀವು 1 ಇಲ್ಲದ್ರೆ 2 ಪೋಲಾರ್ ಪ್ಯಾರಟನ್ನು ಇಡ್ಬೋದು. ಈ 2 ಫೀಟ್ ಟ್ಯಾಂಕಲ್ಲಿ ನೀವು ಯಾವಾಗಲೂ ಕೋಯಿ, ಶಾರ್ಕ್ಸ್ ಮತ್ತು ಆಸ್ಕರ್ ಫಿಶನ್ನು ಇಡಬೇಡಿ. ಯಾಕಂದರೆ ಈ ಫಿಶ್ ತುಂಬ ದೊಡ್ಡದಾಗಿ ಗ್ರೋ ಆಗುವ ಫಿಶ್. ಇದಕ್ಕೆ ಈ ಟ್ಯಾಂಕ್ ತುಂಬ ಚಿಕ್ಕದಾಗಿರ್ತದೆ. ನಿಮ್ಮ ಹತ್ರ ನಿಯಾನ್ ಟೆಟ್ರಸ್ ಇದ್ದರೆ 8 ರಿಂದ 10 ನಿಯಾನ್ ಟೆಟ್ರಸ್ ನೀವು ಸಾಕ್ಬೋದು. ನಿಯಾನ್ ಟೆಟ್ರಸ್ ಕೂಲಿಂಗ್ ಫಿಶ್, ಹಾಗೆಂದರೆ ಅವು ಗುಂಪಾಗಿ ಇರುವ ಫಿಶ್. ಸೊ ನಿಮಗೆ ಮಿನಿಮಮ್ 6 ನಿಯಾನ್ ಟೆಟ್ರಸ್ ಯಾವಾಗಲೂ ಮೇಂಟೈನ್ ಮಾಡಬೇಕು. ಇಲ್ಲದಿದ್ದರೆ ಅವುಗಳು ಸ್ಟ್ರೆಸ್ಸಿಗೆ ಬಂದು ಸತ್ತೋಗ್ತವೆ. ಈಗ ನಾವು 4 ಫೀಟ್ ಟ್ಯಾಂಕ್ನ ಬಗ್ಗೆ ನೋಡುವ. ನಿಮ್ಮ ಹತ್ರ 4 ಫೀಟ್ ಟ್ಯಾಂಕ್ ಇದ್ದರೆ ನಾನು ಸಜೆಸ್ಟ್ ಮಾಡುವ ಫಸ್ಟ್ ಫಿಶ್ ಯಾವುದಂದರೆ ಫ್ಲವರ್ ಆನ್ ತುಂಬ ಜನರು ವಾಸ್ತುಗಾಗಿ ಮನೆಯಲ್ಲಿ ಸಾಕ್ತಾರೆ. ಬಟ್ ಇದು ತುಂಬಾ ಬ್ಯೂಟಿಫುಲ್ ಆದ ಫಿಶ್. ಇದು ಸ್ವಲ್ಪ ಅಗ್ರೆಸಿವ್ ಕೂಡ. ಸೊ ನಿಮ್ಮ ಟ್ಯಾಂಕಲ್ಲಿ ಇದು 1 ಮಾತ್ರ ಇಡಬೇಕು. ಈ ಮೀನು ತುಂಬಾ ಫ್ರೆಂಡ್ಲಿ ಆದ ಫಿಶ್. ನೀವು ನಿಮ್ಮ ಕೈ ಬೆರಳನ್ನು ಟ್ಯಾಂಕ್ ಹತ್ರ ಇಟ್ಟರೆ ನಿಮ್ಮ ಕೈ ಬೆರಳನ್ನು ಫಾಲೋ ಮಾಡ್ಕೊಂಡು ಬರ್ತದೆ. ಡೈಲಿ ಇದ್ರ ಹತ್ರ ಫುಡ್ ಹಾಕಿ ನೀವು ಇದರ ಒಳ್ಳೆ ಫ್ರೆಂಡ್ ಆಗ್ಬೋದು. ನೀವು ಟ್ಯಾಂಕ್ ಹತ್ರ ಹೋದಾಗನೇ ಇದು ಖುಷಿಯಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಇದನ್ನು ನೀವು ಮಿಸ್ ಮಾಡಬೇಡಿ. ನೆಕ್ಸ್ಟ್ ನಾವು ನೋಡುವ ಫಿಶ್ ಯಾವುದಂದರೆ ಗ್ರೀನ್ ಟೆರರ್. ಈ ಫಿಶ್ ತುಂಬಾ ಅಗ್ರೆಸಿವ್, ಆದರೆ ತುಂಬ ಕಲರ್ಫುಲ್ ಕೂಡ. ಗ್ರೀನ್ ಕಲರ್ ಆಗಿ ಬ್ರೈಟ್ ಆಗಿ ನಿಮ್ಮ ಟ್ಯಾಂಕಲ್ಲಿ ತುಂಬ ಚೆನ್ನಾಗಿ ಕಾಣ್ತದೆ. ಇದು ತುಂಬ ಅಗ್ರೆಸಿವ್ ಆಗಿರುವ ಕಾರಣ ಇದನ್ನು ಸಿಂಗಲ್ ಆಗಿಯೇ ಇಡಬೇಕು ನೀವು ಯಾವಾಗಲೂ. ನೆಕ್ಸ್ಟ್ ನೀವು ನೋಡುವ ಫಿಶ್ ಆಸ್ಕರ್. ಇದು ತುಂಬ ಜನರ ಫೇವ್ರೆಟ್ ಫಿಶ್. ಇದು ನಿಮಗೆ 300 ರೂಪಾಯಿಗೆ ಒಂದು ಆಸ್ಕರ್ ಸಿಗ್ತದೆ. ಆಸ್ಕರ್ ಫಿಶ್ ತುಂಬ ದೊಡ್ಡದಾಗಿ ಗ್ರೋ ಆಗುವ ಕಾರಣ ಈ 4 ಫೀಟ್ ಟ್ಯಾಂಕಲ್ಲಿ ನಿಮಗೆ ಒಂದೇ ಒಂದು ಆಸ್ಕರನ್ನು ಇಡ್ಬೋದು. ಆಸ್ಕರಿಗೆ ವಾಟರ್ ಪಪ್ಪಿ ಅಂತ ಇನ್ನೊಂದು ನೇಮ್ ಕೂಡ ಇದೆ. ಯಾಕೆಂದರೆ ಅದು ನಾಯಿ ಮರಿ ಥರ ನಿಮ್ಮ ಹಿಂದೆನೇ ಬರ್ತದೆ. ನೀವು ಟ್ಯಾಂಕ್ ಹತ್ರ ಹೋದ್ರೇ ಸಾಕು, ಡ್ಯಾನ್ಸ್ ಮಾಡ್ಕೊಂಡು ನಿಮ್ಮ ಹತ್ರ ಬರ್ತದೆ. ನೆಕ್ಸ್ಟ್ ನಾವು ನೋಡುವ ಫಿಶ್ ರೆಡ್ ಪ್ಯಾರೆಟ್ ಫಿಶ್. ಇದು ದೇವರು ಮಾಡಿದಲ್ಲ, ಮನುಷ್ಯರ ಲ್ಯಾಬಲ್ಲಿ ಮಾಡಿರುವ ಮೀನು. 2 ಟೈಪ್ಸ್ ಆಫ್ ಸಿಕ್ಲಿಡ್ಸನ್ನು ಮಿಕ್ಸ್ ಮಾಡಿ ಈ ಪ್ಯಾರೆಟ್ ಫಿಶನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ಪ್ಯಾರೆಟ್ ಫಿಶ್ ಸ್ವಲ್ಪ ದೊಡ್ಡದಾಗಿ ಕೂಡ ಗ್ರೋ ಆಗ್ತದೆ. ಸೊ ಈ 4 ಫೀಟ್ ಟ್ಯಾಂಕಲ್ಲಿ ನೀವು 1 ಇಲ್ಲದ್ರೆ 2 ಪ್ಯಾರೆಟ್ ಫಿಶನ್ನು ಇಡ್ಬೋದು. ನಿಮ್ಮ ಈ 4 ಫೀಟ್ ಟ್ಯಾಂಕನ್ನು ನೀವು ಪ್ಲಾಂಟೆಡ್ ಟ್ಯಾಂಕ್ ಆಗಿ ಮಾಡಿದರೆ ಇದಕ್ಕೆ ಬೆಸ್ಟ್ ಆಗಿ ಇರುವ ಫಿಶ್ ಡಿಸ್ಕಸ್ ಫಿಶ್. ಪ್ಲಾಂಟೆಡ್ ಟ್ಯಾಂಕ್ ಸಿಗಲ್ಲ, ಇದೇ ಬೆಸ್ಟ್ ಆದ ಫಿಶ್. ನಿಮ್ಮ 4 ಫೀಟ್ ಟ್ಯಾಂಕಲ್ಲಿ ನೀವು 5 ರಿಂದ 6 ಫಿಶನ್ನು ಇಡ್ಬೋದು. ಇವುಗಳು ತುಂಬಾ ವೆರೈಟೀಸ್ ಆಫ್ ಕಲರ್ಸಲ್ಲಿ ಅವೈಲೇಬಲ್ ಇದೆ. ಸ್ವಲ್ಪ ಕಾಸ್ಟ್ಲಿ ಮಾತ್ರ. ಒಂದು ಫಿಶ್ ಆಲ್ಮೋಸ್ಟ್ 1000 ರುಪೀಸಿಗೆ ಬರ್ತವೆ. ಬಟ್ ನಿಮ್ಮ ಬಡ್ಜೆಟ್ ಪ್ರಕಾರ ಈ ಮೀನನ್ನು ನೀವು ತಂದು ನಿಮ್ಮ ಅಕ್ವೇರಿಯಂ ಟ್ಯಾಂಕಲ್ಲಿ ಹಾಕ್ಬೋದು. ನಿಮ್ಮ ಅಕ್ವೇರಿಯಮಿಗೆ ಒಂದು ಮೆಜೆಸ್ಟಿಕ್ ಲುಕ್ಕನ್ನು ಈ ಫಿಶ್ ಕೊಡ್ತದೆ. ನೆಕ್ಸ್ಟ್ ನಾವು ನೋಡುವ ಫಿಶ್ ಸೆವರಮ್. ಈ ಫಿಶನ್ನು ತುಂಬ ಜನರು ಇದರ ಬ್ರೈಟ್ ಕಲರ್ಸಿಗಾಗಿ ಲೈಕ್ ಮಾಡ್ತಾರೆ. ಇದು ತುಂಬಾ ಪೀಸ್ಫುಲ್ ಆದ ಫಿಶ್, ಆದರೆ ತುಂಬ ಲಾರ್ಜ್ ಆಗಿ ಕೂಡ ಗ್ರೋ ಆಗೋ ಫಿಶ್. ಸೊ ಈ 4 ಫೀಟ್ ಟ್ಯಾಂಕಲ್ಲಿ ನೀವು 1 ರಿಂದ 2 ಸೆವರಮ್ಮನ್ನು ಇಡ್ಬೋದು. ನೆಕ್ಸ್ಟ್ ನಾವು ನೋಡುವ ಫಿಶ್ ಯಾವುದಂದರೆ ಜರ್ಮನ್ ಬ್ಲೂ ರ್ಯಾಮ್ಸ್. ಇದು ತುಂಬಾ ಬ್ರೈಟ್ ಕಲರಲ್ಲಿ ಇರುವ ಫಿಶ್ ಮತ್ತು ತುಂಬಾ ಆ್ಯಕ್ಟಿವ್ ಆದ ಫಿಶ್. ಒಂದು ಜರ್ಮನ್ ಬ್ಲೂ ರ್ಯಾಮ್ ನಿಮಗೆ 200 ರಿಂದ 250 ರುಪೀಸ್ ಒಳಗಡೆ ಸಿಗ್ತದೆ. ಇದು ತುಂಬಾ ಪೀಸ್ಫುಲ್ ಆದ ಫಿಶ್, ಆದರೆ ಬ್ರೀಡಿಂಗ್ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಈ ಫಿಶ್ ಪೇರಪ್ ಆದಮೇಲೆ ಅಕ್ವೇರಿಯಮಿನ ಒಂದು ಸೈಡಲ್ಲಿ ಹೋಗಿ ಆ ಪ್ಲೇಸನ್ನು ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಮತ್ತು ಅಲ್ಲಿ ಎಗ್ ಲೇ ಮಾಡ್ತದೆ. ಸೊ ಇದರ ಕಾರಣ ಆ ಸೈಡಲ್ಲಿ ಯಾವುದೇ ಮೀನುಗಳಿಗೆ ಬರಲಿಕ್ಕೆ ಬಿಡಲ್ಲ. ಬಂದರೆ ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ನೀವು ಇದನ್ನು ಮೈಂಡಲ್ಲಿ ಇಟ್ಕೊಂಡು ಮೀನುಗಳನ್ನು ಬೈ ಮಾಡಬೇಕು. ಸೊ ಈ 4 ಫೀಟ್ ಟ್ಯಾಂಕಲ್ಲಿ ನೀವು 1 ಇಲ್ಲದ್ರೆ 2 ಪೇರ್ ಆಫ್ ಜರ್ಮನ್ ರ್ಯಾಮ್ಸನ್ನು ಇಡ್ಬೋದು. ನೆಕ್ಸ್ಟ್ ನಾವು 8 ಫೀಟ್ ಅಕ್ವೇರಿಯಮಲ್ಲಿ ಯಾವ ಫಿಶ್ಗಳನ್ನು ಹಾಕ್ಬೋದಂತ ನೋಡುವ. 8 ಫಿಶ್ ಅಕ್ವೇರಿಯಮಲ್ಲಿ ಯಾವಾಗಲೂ ಜನರು ಮಾನ್ಸ್ಟರ್ ಫಿಶನ್ನು ಸಾಕ್ತಾರೆ. ಇದಕ್ಕೆ ಮಾನ್ಸ್ಟರ್ ಟ್ಯಾಂಕ್ ಅಂತ ಕೂಡ ಹೇಳ್ತಾರೆ. ಸೊ ಬನ್ನಿ ನೋಡುವ. ಫಸ್ಟ್ ಫಿಶ್ ಅರವಾನ. ಇದು ನಿಮ್ಮ ಅಕ್ವೇರಿಯಂನ ಟಾಪಲ್ಲಿ ಸ್ವಿಮ್ ಮಾಡ್ತಾ ಇರ್ತದೆ. ನೋಡಲಿಕ್ಕೆ ಒಂದು ಡ್ರ್ಯಾಗನ್ ಥರ ಇರ್ತದೆ. ನಿಮ್ಮ ಮಾನ್ಸ್ಟರ್ ಟ್ಯಾಂಕ್ ಆ್ಯಕ್ಟಿವ್ ಆಗಿ ಕಾಣಲಿಕ್ಕೆ ಈ ಮೀನು ಬೇಕೇ ಬೇಕು. ನೆಕ್ಸ್ಟ್ ರೆಡ್ ಟೇಲ್ ಕ್ಯಾಟ್ ಫಿಶ್. ಮಾನ್ಸ್ಟರ್ ಟ್ಯಾಂಕ್ ಲವರ್ಸಲ್ಲಿ ಈ ಮೀನಿನ ಹೆಸರು ಕೇಳದವರೇ ಇರಲಿಕ್ಕಿಲ್ಲ. ಮಾನ್ಸ್ಟರ್ ಟ್ಯಾಂಕ್ ಈ ಮೀನಿಲ್ಲದೆ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಅಷ್ಟು ದೊಡ್ಡ ಮಾನ್ಸ್ಟರ್ ಈ ಫಿಶ್. ನೆಕ್ಸ್ಟ್ ನಾವು ನೋಡುವ ಮೀನು ಜಾಯಿಂಟ್ ಗೌರಾಮಿ. ಒಂದು ಮಾನ್ಸ್ಟರ್ ಟ್ಯಾಂಕನ್ನು ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಜಾಯಿಂಟ್ ಬೇಕಲ್ವಾ? ಸೊ ಈ ಜಾಯಿಂಟ್ ಗೌರಾಮಿ ಅದನ್ನು ಕಂಪ್ಲೀಟ್ ಮಾಡಿಸ್ತದೆ. ನಿಮ್ಮ ಮಾನ್ಸ್ಟರ್ ಟ್ಯಾಂಕಿಗೆ ಒಂದು ಮಾನ್ಸ್ಟರ್ ಲುಕ್ಕನ್ನು ಕೊಡಲಿಕ್ಕೆ ಬರುವ ನೆಕ್ಸ್ಟ್ ಫಿಶ್ ಸೆನೆಗಲ್. ಇದು ಒಂದು ಮೊಸಳೆಯ ಥರ ಕಾಣ್ತದೆ, ತುಂಬಾ ಸ್ಕೇರಿಯಾಗಿ ಕೂಡ ಇರ್ತದೆ. ಬಟ್ ಒಂದು ಬೆಸ್ಟ್ ಲುಕ್ಕನ್ನು ನಿಮ್ಮ ಅಕ್ವೇರಿಯಮಿಗೆ ಕೊಡ್ತದೆ ಈ ಫಿಶ್. ನೆಕ್ಸ್ಟ್ ನಮ್ಮ ಟ್ಯಾಂಕಿಗೆ ಆ್ಯಡ್ ಮಾಡುವ ಫೈನಲ್ ಆದ ಫಿಶ್ ಅಲಿಗೇಟರ್ ಗಾರ್.
ಇದರ ಬಾಯಿ ಮೊಸಳೆ ತರ ಇರುವ ಕಾರಣ ಇದಕ್ಕೆ ಅಲಿಗೇಟರ್ ಗಾರ್ ಅಂತ ಹೆಸರು ಬಂದಿದೆ. ಸೊ ನಿಮ್ಮ ಹತ್ರ 8 ಫೀಟ್ ಅಕ್ವೇರಿಯಂ ಇದ್ರೆ ಈ ತರ ಒಂದು ಕಾಂಬಿನೇಷನ್ ನೀವು ಟ್ರೈ ಮಾಡಬಹುದು. ಫಿಶ್ ರಿಲೇಟೆಡ್ ಕಂಟೆಂಟ್ಸ್ಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾನು ಯಾವ ಮೀನಿನ ಬಗ್ಗೆ ವಿಡಿಯೋ ಮಾಡಬೇಕಂತ ಕಮೆಂಟಲ್ಲಿ ಹೇಳಿ.